ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವಿವಾಹ ಪ್ರೊಫೈಲ್ಗೆ ಸ್ವಾಗತ. ಸ್ನೇಹಿತರ, ಯಾರಾದರೂ ನಮ್ಮ ಚಾನಲನ್ನು ಮೊದಲನೆಯ ಬಾರಿ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಾನು ಪ್ರತಿದಿನ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ಬೇಕಾಗಿದ್ದರೆ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಓಕೆ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವರ ಹೆಸರು ಸುಮತಿ. ವಯಸ್ಸು 40 ವರ್ಷ ತುಂಬಿದೆ. ಸಮಸ್ಯೆ: ಗಂಡನಿಗೆ ವಯಸ್ಸು ಆಗಿದೆ. ಇದು ನನ್ನ ಸಮಸ್ಯೆ ಎಂದು ತಿಳಿಸಿದ್ದಾರೆ. ಗಂಡ ಶಿವಲಿಂಗಯ್ಯ. ನನ್ನ ಊರು ಬೆಳಗಾವಿ ಎಂದು ಹೇಳಿಕೊಂಡಿದ್ದಾರೆ. ಹವ್ಯಾಸ: ದಿಂಗುವ ವಿಡಿಯೋ ನೋಡುವುದು ಇವರ ಹವ್ಯಾಸವಂತೆ. ಬಯಕೆ: ಹಳ್ಳಿ ಹುಡುಗನ ಜೊತೆ ಮಲಗುವ ಬಯಕೆ ಇದೆ. ಯಾರಾದರೂ ಇದ್ದರೆ ಬನ್ನಿ ಎಂದು ಕೇಳಿಕೊಂಡಿದ್ದಾರೆ. ತೂತು ಸ್ವಲ್ಪ ಒಣಗಿದೆ ಎಂದು ತಿಳಿಸಿದ್ದಾರೆ. ಹಾಗೆ ನಾನು ಕಾಚ ಹಾಕಲ್ಲ. ಮಕ್ಕಳು 2 ಇದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ಯಾರಾದರೂ ಇದ್ದರೆ ನನ್ನ ನಂಬರ್ಗೆ ಬೇಗ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಕೇಳಿಕೊಂಡಿದ್ದಾರೆ. ಹಾಗೆ ಸ್ನೇಹಿತರೆ, ಇವರ ಫೋನ್ ನಂಬರ್ ನಿಮಗೆ ಬೇಕಾಗಿದ್ದರೆ ಈ ವಿಡಿಯೋದ ಮಧ್ಯದಲ್ಲಿ ಇವರ ಫೋನ್ ನಂಬರನ್ನು ಕೊಟ್ಟಿರುತ್ತೇನೆ. ಇವರ ಫೋನ್ ನಂಬರ್ ಬೇಕಾದವರು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. 100% ಇವರ ಫೋನ್ ನಂಬರನ್ನು ಈ ವಿಡಿಯೋದ ಮಧ್ಯದಲ್ಲಿ ಕೊಟ್ಟಿರುತ್ತೇನೆ. ಹಾಗೆ ಹುಡುಗನ ಗುಣ ಹಾಗೂ ದೆಂಗುವ ವಿಧಾನ ಈ ರೀತಿ ಇರಬೇಕು ಎಂದು ತಿಳಿಸಿದ್ದಾರೆ. ಹುಡುಗ ರಫ್ ಆಗಿ ಇರಬೇಕು. ನಿಂತಲ್ಲಿಯೇ ನೀರು ತೆಗೆಯಬೇಕು. ನಯ ನಾಜೂಕು ಹುಡುಗರು ನನಗೆ ಇಷ್ಟ ಆಗಲ್ಲ. ಕಾಲೆತ್ತಿ ಚೆಂಡುಗಳನ್ನು ಚೆನ್ನಾಗಿ ಹಿಡಿದು ಚೆನ್ನಾಗಿ ದೆಂಗಿದರೆ ಸಾಕು ಎಂದು ಕೇಳಿಕೊಂಡಿದ್ದಾರೆ. ಹೋಟೆಲ್ಲಿಗೆ ಮಾತ್ರ ಬರುತ್ತೇನೆ. ಆರಾಮವಾಗಿ ಚೀಪುತ್ತಾ ಎಂಜಾಯ್ ಮಾಡಬಹುದು. ನೋಡಲು ಹೇಗೆ ಇರಲಿ ನನಗೆ ಅಭ್ಯಂತರ ಇಲ್ಲ. 30 ವರ್ಷ ಒಳಗಿನವರು ಮಾತ್ರ ಕಾಲ್ ಮಾಡಿ. ಅವರ ಗೂಟ ಸ್ಟ್ರಾಂಗ್ ಇರುತ್ತೆ. ಹೋಟೆಲ್ ಖರ್ಚು ನಿಮ್ಮದೇ. ತೂತು ಮಾತ್ರ ನನ್ನದಾಗಿರುತ್ತೆ ಎಂದು ತಿಳಿಸಿದ್ದಾರೆ. ಹಾಗೆ ಇವರು ಹಳ್ಳಿ ಹುಡುಗನ ಗೂಟ ನೋಡುವ ಆಸೆ ಎಂದು ಕೇಳಿಕೊಂಡಿದ್ದಾರೆ. ಹಳ್ಳಿ ಹುಡುಗರ ಬಗ್ಗೆ ತುಂಬ ಕೇಳಿದ್ದೀನಿ. ಒಂದು ಸಾರಿ ರುಚಿ ನೋಡುವ ಆಸೆಯಾಗಿದೆ. ಅವರ ಸಾಮಾನು ತುಂಬಾ ಉದ್ದವಾಗಿ ಇರುತ್ತೆ. ತೂತಿಗೆ ಹಾಕಿದರೆ ಚೆಂಡುಗಳಿಂದ ಹಾಲು ತಾನಾಗಿಯೇ ಸೋರುತ್ತದೆ. ಒಂದು ರಾತ್ರಿ ದೆಂಗಿದರೆ 2 ದಿನಗಳು ನಡೆಯೋಕೆ ಆಗಲ್ಲ ಅಂತೆ. ಹಾಗಾಗಿ ನಾನು ಕೂಡ ಒಂದು ಸಾರಿ ದೆಂಗಿಸಿಕೊಳ್ಳಬೇಕು ಎಂಬ ಆಸೆ ಇದೆ ಎಂದು ತಿಳಿಸಿದ್ದಾರೆ. ಗಂಡನ ಸಾಮಾನು ಹೇಳುವುದಿಲ್ಲ. ತುಂಬ ದಿನಗಳಿಂದ ಮಾಡಿಸಿಕೊಂಡಿಲ್ಲ. ಹಳ್ಳಿಯವನು ಬಂದು ದೆಂಗಿದರೆ ಸಾಕು ಎಂದು ಕೇಳಿಕೊಂಡಿದ್ದಾರೆ. ನನ್ನ ಚಪಾತಿ ಕಪ್ಪಾಗಿದೆ. ಅವನ ಗೂಟನೂ ಕಪ್ಪಾಗಿರುತ್ತೆ. ಒಂದು ಸಾರಿ ಮಂಚದಾಟ ಆಡಿ ಆ ಸುಖವನ್ನು ಅನುಭವಿಸಬೇಕು ಎಂಬ ಆಸೆ ಇದೆ. ಹಾಗೆ ನನ್ನ ಹತ್ತಿರ ಯಮಹಾ MT7 ಎಂಬ ಬೈಕ್ ಇದೆ. ಈ ಬೈಕನ್ನು ನನಗೆ ಯಾರು ಇಷ್ಟವಾಗುತ್ತಾರೋ ಅಂಥವರಿಗೆ ಫ್ರೀಯಾಗಿ ಕೊಡುತ್ತೇನೆ ಎಂದು ತಿಳಿಸಿದ್ದಾರೆ. ಅದಕ್ಕಾಗಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಿಸಿ. ಫ್ರೆಂಡ್ಸ್, ಯಮಹಾ MT7 ಬೈಕ್ನ ಟೈರ್ಸ್ ನೋಡಿದ್ರೆ ಡನ್ಲ್ಯಾಪ್ ಸ್ಪೋರ್ಟ್ಸ್ ಮ್ಯಾಕ್ಸ್ ಇದೆ. ಸೀಟ್ ಹೈಟ್ ನೋಡಿದ್ರೆ 805 mm, ವೆಯ್ಟು 183 kg ಇದೆ. ಹಾಗೆ ಫುಲ್ ಟ್ಯಾಂಕ್ ಕೆಪಾಸಿಟಿ 14 ಲೀಟರ್ಸ್ ಕಂಡುಬರುತ್ತದೆ. ಡಿಸ್ಪ್ಲೇ 5 ಇಂಚಸ್ ಹಾಗೂ TFT ಸ್ಕ್ರೀನ್ ಇದೆ. ಟಚ್, ಬ್ಲೂಟೂತ್ ಮತ್ತು ಗ್ರಾಮೀಣ್ ರೆಡಿ ಇದೆ. ಸೌಂಡ್, ಟ್ಯಾಂಕ್ ವೈನ್ಸ್ ಹಾಗೂ ರಿಚರ್ ಟೋನ್ ಕಂಡುಬರುತ್ತದೆ. ಹಾಗೆ ಆಟೋ ಆಪ್ಷನ್ ನೋಡಿದ್ರೆ YAMT ಸೆಮಿ ಆಟೋ ಇದೆ. ಪ್ರೈಸ್ ನೋಡಿದ್ರೆ ಅರೌಂಡ್ 8,600 ಮಿಲಿಯನ್ಸ್ ಕಂಡುಬರುತ್ತದೆ. ಸ್ನೇಹಿತರ, ಹಾಗೆ ಯಮಹಾ MT7 ಬೈಕ್ನ ಫ್ರಂಟ್ ಬ್ರೇಕ್ ನೋಡೋದಾದ್ರೆ ಫ್ರಂಟ್ ಫ್ರಾಕ್ ನೋಡೋದಾದ್ರೆ 41 mm ಇದೆ. ರೇರ್ ಶಾಕ್ಸ್ ನೋಡೋದಾದ್ರೆ ಅಡ್ಜಸ್ಟಬಲ್ ಮೋನೋ ಇದೆ. ಫ್ರಂಟ್ ಬ್ರೇಕ್ಸ್ ಡ್ಯುಯಲ್ 298 mm ಡಿಸ್ಕ್ಸ್ ಹಾಗೂ ರೇಡಿಯಲ್ ಕ್ಯಾಲಿಪೇರ್ಸ್ ಇದೆ. ರೇರ್ ಬ್ರೇಕ್ ನೋಡೋದಾದ್ರೆ 245 mm ಡಿಸ್ಕ್ ಹಾಗೂ ABS ಬೋತ್ ವೀಲ್ಸ್ ಇದೆ. ಹಾಗೆ ವೀಲ್ಸ್ ನೋಡೋದಾದ್ರೆ ಲೈಟ್ ಫೋಗೆಡ್ 17 ಇಂಚಸ್ ಇದೆ. ಟೈರ್ಸ್ ಡನ್ಲಾಪ್ ಸ್ಪೋರ್ಟ್ ಮ್ಯಾಕ್ಸ್ ಕಂಡುಬರುತ್ತದೆ. ಸ್ನೇಹಿತರ, ಹಾಗೆ ಯಮಹಾ MT7 ಬೈಕ್ನ ಇಂಜಿನ್ ಟೈಪ್ ನೋಡೋದಾದ್ರೆ ಲಿಕ್ವಿಡ್ ಕೂಲ್ಡ್ ಇಂಜಿನ್ 689 cc ಟ್ವಿನ್ಸ್ ಕಂಡುಬರುತ್ತದೆ. ಪವರ್ ನೋಡೋದಾದ್ರೆ 72 HP, ಟರ್ಕ್ಯೂ 67 Nm ಇದೆ. ಹಾಗೆ ಈ ಬೈಕ್ನ ಗೇರ್ ಬಾಕ್ಸ್ ನೋಡೋದಾದ್ರೆ 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಕ್ಲಚ್ ಅಸಿಸ್ಟ್ ಹಾಗೂ ಸ್ಲಿಪ್ಪರ್ಸ್ ಕಂಡುಬರುತ್ತದೆ. ಹಾಗೆ ಥ್ರೊಟಲ್ ನೋಡೋದಾದ್ರೆ ರೈಡ್ ಬೈ ವೈರ್ ಇದೆ. ರೈಡಿಂಗ್ ಮೋಡ್ಸ್ 3 ಮೋಡ್ಸ್ ಕಂಡುಬರುತ್ತದೆ. ಟ್ರಾಕ್ಷನ್ ಕಂಟ್ರೋಲ್ 2 ಲೆವೆಲ್ಸ್ ಈ ಬೈಕ್ನಲ್ಲಿ ಕಂಡುಬರುತ್ತದೆ. ಸ್ನೇಹಿತರ, ನೀವು ನೋಡಿದ ಈ ಬೈಕು ಅವರದ್ದು. ಹಾಗೆ ಇವರ ಪ್ರೊಫೈಲ್ ಡೀಟೇಲ್ಸ್ಗಳು ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ.